ಹಲೋ ಫ್ರೆಂಡ್ಸ್, ಇವತ್ತಿನ ಕೊಬ್ಬರಿ ಚಿಪ್ಪಿನ ಬೆಲೆ 30 ರೂಪಾಯಿಂದ 35 ರೂಪಾಯಿ ಇದೆ. ಹಂಗಂದರೆ ಒಂದು ಟನ್ನಿಗೆ 30,000ದಿಂದ 35,000 ರೂಪಾಯಿ ಇದೆ. ಜೀವನದಲ್ಲಿ ಏನಾದ್ರು ಒಂದು ಮಾಡಬೇಕು, ಸಾಧಿಸಬೇಕು ಅಂದ್ಕೊಂಡಿದ್ರೆ ಈ ತೆಂಗಿನ ಚಿಪ್ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಇದನ್ನು ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡ್ಬೋದು ಅಂದರೆ ಹೋಟೆಲ್ಸು, ಬೇಕ್ರೀಸು, ರೆಸ್ಟೋರೆಂಟ್ಸು ಮತ್ತು ನಿಮ್ಮ ಏರಿಯಾ ಸರೌಂಡಿಂಗಲ್ಲಿ ಮನೆಗಳಲ್ಲಿ ಕಲೆಕ್ಟ್ ಮಾಡ್ಬೋದು. ಒಂದು ಕೆ ಜಿಗೆ ನೀವು 14 ರೂಪಾಯಿ ಅಂತ ನೀವು ಕೊಟ್ಟು ಖರೀದಿ ಮಾಡ್ಕೋಬೋದು. ಇದನ್ನು ನೀವು ಬಲ್ಕಾಗಿ ಸ್ಟೋರ್ ಮಾಡ್ಕೊಂಡ್ಮೇಲೆ ಟನ್ಗಟ್ಟಲೆ ಮಾರೋದ್ರಿಂದ ಒಂದು ಟನ್ನಿಗೆ 30,000ದಿಂದ 35,000 ರೂಪಾಯಿ ಸಿಗುತ್ತೆ. ಈಗ ನೀವು ಒಂದು ಕೆ ಜಿ 14 ರೂಪಾಯಿಗೆ ತೊಗೊಂಡಿದ್ರೆ 30 ರೂಪಾಯಿಗೆ ಮಾರಿದ್ರೆ 16 ರೂಪಾಯಿ ಲಾಭ ಸಿಕ್ತು. ಹಾಗಾದರೆ ಒಂದು ಟನ್ನಿಗೆ 16,000 ರೂಪಾಯಿ ಲಾಭ ಸಿಗುತ್ತೆ. 10 ಟನ್ನಿಗೆ 1,66,000 ರೂಪಾಯಿ ಲಾಭ ಸಿಗುತ್ತೆ. ಸೊ ಹಾಗಾದರೆ ನೋಡಿ ಎಷ್ಟು ಆದಾಯ ಇದೆ. ಈ ಚಿಪ್ಪಿಂದ ಏನೇನು ಮಾಡ್ತಾರೆ ಅಂದರೆ ಚಾರ್ಕೋಲ್ ಪ್ರೊಡಕ್ಷನ್ ಮಾಡ್ತಾರೆ, ಚಾರ್ಕೋಲ್ ಬ್ರಿಕೆಟ್ಸ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಮಾಡ್ತಾರೆ. ಆಮೇಲೆ ಬ್ಯೂಟಿ ಪ್ರಾಡಕ್ಟ್ಸ್ ಮಾಡ್ತಾರೆ, ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಮಾಡ್ತಾರೆ, ಆಮೇಲೆ ಫ್ಯೂಲಾಗಿ ಯೂಸ್ ಮಾಡ್ತಾರೆ, ಹೊಗೆ ಕಮ್ಮಿ ಬರುತ್ತೆ ಅಂದ್ಬಿಟ್ಟು. ಸೊ ಈ ಥರ ತುಂಬ ಪ್ರಾಡಕ್ಟ್ಸು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಇದರಿಂದ ಮಾಡ್ತಾರೆ. ಸೊ ಇದನ್ನೇ ಒಂದು ಬಿಸ್ನೆಸ್ ಆಗಿ ತೊಗೊಂಡು ಮಾಡಿ ಅಂತ ಕೇಳ್ಕೊತೀನಿ. ಯಾರಾದರೂ ಗಾಡಿ ತೊಗೊಂಡು ಡ್ಯೂ ಕಟ್ಟೋಕ್ಕಾಗ್ದಿರೋ, ಟಾಟಾ ಏಸು ಗೂಡ್ಸ್ ಗಾಡಿಗಳು ತೊಗೊಂಡು ಡ್ಯೂ ಕಟ್ಟೋಕ್ಕಾಗ್ದಿರೋರು ಇದನ್ನೇ ಒಂದು ಪಾರ್ಟ್ ಟೈಮ್ ಥರ ಬೆಳಗ್ಗೆ ಒಂದು ಸತಿ, ಸಾಯಂಕಾಲ ಒಂದು ಸತಿ, ಇಲ್ಲ ವಾರಕ್ಕೊಂದು ಸತಿ ನಿಮ್ಮ ಏರಿಯಾ ಸರೌಂಡಿಂಗ್ಸಲ್ಲಿ ಇದನ್ನು ನೀವು ಕಲೆಕ್ಟ್ ಮಾಡಿ ಬಲ್ಕಾಗಿ ಸ್ಟೋರ್ ಮಾಡಿ ಇಟ್ಕೊಂಡು ಸೆಲ್ ಮಾಡಿದ್ರೆ ಒಳ್ಳೆ ಆದಾಯ ಸಿಗತ್ತೆ. ಸೊ ದಯವಿಟ್ಟು ಇದನ್ನು ಒಂದು ಬಿಸ್ನೆಸ್ ಆಗಿ ಒಂದು ಆಪರ್ಚುನಿಟಿ ತೊಗೊಂಡು ಮಾಡಿ ಅಂತ ಕೇಳ್ಕೊತೀನಿ. ನಾನು ಈ ಥರ ಸಿಚುವೇಷನಲ್ಲಿ ಇದ್ದವನೇ. ನಾನು ಕೂಡ ಗಾಡಿ ತೊಗೊಂಡು ಡ್ಯೂ ಕಟ್ಟೋಕ್ಕಾಗಿಲ್ಲ, ಸೀಸಿಂಗ್ ಕೊಟ್ಬಿಟ್ಟು ಲೋನ್ ಕ್ಲೋಸ್ ಮಾಡಿಬಿಟ್ಟೆ. ಸೊ ಇದು ಬೇರೆ ಯಾರಿಗಾದ್ರೂ ಯೂಸ್ ಆಗಲಿ ಅಂತಲೇ ನಾನು ಇದನ್ನು ತಿಳಿಸ್ತಾ ಇದ್ದೀನಿ. ಆದಷ್ಟು ಇದನ್ನು ದೊಡ್ಡದಾಗಿ ತೊಗೊಂಡು ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಖಂಡಿತ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.